ಅವನು ಬಾರಿಸ್ಲತ್ತಿಲ್ಲ, ಕೇಳಿಸ್ಲತ್ತಿಲ್ಲ ನಿನಗೆ? ಹೆಂಗ ಸತ್ತವ್ರ ಮುಂದೆ ಹಲಿಗೆ ಬಾರಿಸದಂಗ ಟಂಕ ಟಂಕನಕ ಟಂಕ ಟಂಕನಕ ಈ ಸುನಾಳದವ್ರ ಗತ್ತಿದ ಏ ಬಾಳ ಹೇಳತ್ತೀನ್ರಿಪ್ಪ. ಹೌದವ ಏನಂತ ಹೇಳಿ? ಏನಂತೇವ? ಒಟ್ಟ ನಿಮ್ಮ ಅವ್ವ ಸಂಬಂಧ ಇಲ್ಲ. ಹೌದ ಅವ್ವನ ಸಂಬಂಧ ಇಲ್ಲತ್ರಿ ಗಂಡ ಹಾಡಂಗ ಹೇಳ್ತಾನು. ಏನ ಕೆಬ್ಬಣ ಬುಟ್ಟಿ ಅಂತ ಬಿದ್ದದೇನು ಹೊರಗೆ ಹೋಗಿರ್ಲಿಕ್ಕ? ಹೆಂಗ್ ಬಿದ್ದು ಹೋತಮ್ಮ? ಏನ ಮುಗಲಿಂದ ಉತ್ರಿ ಮಳೆಯಿಂದ ಕಪ್ಪಿಗತ್ತಿ ಬಿದ್ದು ತೆಳಗ ರಪ್ಪಕ್ಕತ್ ಹೇಳಿ 3 ಮಂದಿ ಸುಮ್ಮ ಯಾಕೋಟಿಲ್ಲ ಬಿಡಂದ್ರೆ ಹುಡುಗ ಬಾಳ ದನಿಗೆ ನಡೆಸೇನ್ರಿ ಒಳಗೆ. ಹೌದು ಹೌದ್ರವ ನಿಮ್ಮ ಅವ್ವ ಸಂಬಂಧ ಇಲ್ಲ, ಎಲ್ಲ ನಮ್ಮಿಂದ ಆಗೈತಿ. ಹೌದು ಎಲ್ಲ ನಿನ್ನಿಂದ ಆಗತ್ತಿತ್ತಂದ್ರ ಊರು 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 ಊರ ದುರ್ಗಾಗ ಬಿಟ್ಟದ ಕ್ವಾಣಿನ ಗತ್ಲೆ ಏನಾಗ್ತದ್ರಿ? ಊರು 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 ತಿರುಗಾಡಿ ಹೆಣ್ಣು ಯಾಕ ತಂದು ಕೊಳ್ಳ ಗಂಟು ಹಾಕೋತಿದ್ದಿ. ಹೌದು ಎಲ್ಲ ನಿಮ್ಮ ಅಪ್ಪ ಮಾಡ್ತಿತ್ತಂದ್ರೆ ಹೌದು ಅಪ್ಪನ ಸಂಗಟ ಬಡದಾಡಿ ಒಂದು ತೆಗೆದೋಗಿಬೇಕು. ತೊಗರೇನ ಕೀಡಿಗತ್ಲೆ ಹೊರಗೆ ನೋಡು ಬೀಡ ತೆಗೆದ ಹೋಗಿಪ್ಪ. ತೊಗರಿಯಾಗ ಒಂದು ಕೀಡಿ ಹುಟ್ಟಿತ ಕರೆ ಈ ಮಗನ ತ್ಯಾಕೊಂದು ಹುಳ ಹುಟ್ಟದ ಬಿರಿ ಐತಿ. ಹೌದು ಹೌದ್ರಿ ಇವನು ತ್ಯಾಕೊಂದು ಹುಳ ಹುಟ್ಟಬೇಕಾದ್ರೆ ಒಂದು ಸಕ್ಕರೆ ಗೊಂಬಿ ಬೇಕು. ಬೇಕಾಗಲ್ಲ ಅದಕ್ಕೆ ತಮ್ಮ ಏನಾಯ್ತವ? ಒಂದ್ ಅಗದ ಮಾಡ್ಬೇಕಾಗೈತಿ. ಏನ್ ಮಾಡುಣ್ರಿ? ಕ್ವಾಣಿಗೆ ಸೊಕ್ಕ ಬತ್ತಂದ್ರ ದುರ್ಗವನ ಜಾತ್ರೆ ನಿಯಮಿಸ್ಬೇಕತ್ತ. ಹೌದ್ರಿ ಏನು? ಕ್ವಾಣಿಗೆ ಸೊಕ್ಕ ಬತ್ತು ದುರ್ಗವನ ಜಾತ್ರೆ ನೇಮಿಸ್ಬೇಕ. ನೇಮಿಸ್ತಾರಿ. ಅದ ಮುಂದೆ ಹತ್ತಿನ ಕರೆ ಬ್ಯಾಡ, ಒಂದು ಸ್ವಲ್ಪ ಬಿರಿ ಐತಿ ಬ್ಯಾಡ. ಅದನ್ನ ಇಲ್ಲೆಲ್ಲ ಶಾನ್ಯಾರದಾರ ತಿಳ್ಕೊತಾರಿ. ಮುಂದೆ ಹೇಳೋದ್ ಬೇಕಾಗಿಲ್ಲ. ಅದಕ್ಕೆ ಏನಾಗ್ತತಿ ಈಗ? ಏನಾಗ್ತದ್ರಿ? ಬಾಳ ಹೇಳತ್ತಮ್ಮ. ಬಾಳ ಹೇಳ್ತಾನು. ಎಲ್ಲ ನನ್ನಿಂದ ಆಗೈತಿ, ನಾ ಮಾಡೇನಿ ನಾ ಬಾಳ ಹೆಚ್ಚಿನವ. ಹೌದ ಬಬಲಾದಿ ಹೋತಾರತ್ ಎಷ್ಟೋ ಮಂದಿ. ಹೋಗ್ತಾರತ್ರಿ. ಬಬಲಾದಿ ಹೋದವ್ರೆಲ್ಲ ಸದಾಶಿವ ಮುತ್ಯ ಹೋಗ್ತಿವತ್ತಾರತ್. ನಿಮ್ಮ ಚಂದ್ರ ಹೋಗ್ತಿವತ್ ಯಾರು ಅನ್ನಂಗಿಲ್ಲ. ಅಂದ್ರ ಜಗತ್ತಿನೊಳಗ ಸದಾಶಿವ ಮುತ್ಯನ ಪವಾಡ ಬಾಳ ಐತಿ. ನಿಮ್ಮ ಚಂದ್ರ ತಾಯಿ ಹೋಗ್ತಿವತ್ ಯಾರು ಹೋಗಂಗಿಲ್ಲ ಅಂತ ಹೇಳ್ತಾನ್ರಿ. ಅದು ನೀ ಮಾತಾಡೋದು ಈ ಕಡೆ ಸುದ್ದಿ. ನಿಮ್ಮ ಚಿಕ್ಕೈ ಮುತ್ಯ ಹೋಗ್ಯಾನೋ ಚಂದ್ರನ ತಕ್ಕ ಕಾಲು ಬೀಳ್ಕೋತ ಆಕಿ ಕಡೆ. ಹೌದ್ರಿ. ನಿಮ್ಮ ಅಪ್ಪಗೆ ಇರ್ಲಾಕ ಟಿಕಾಣ ಇದ್ದಿದ್ದಿಲ್ಲ, ಜಾಗ ಕೊಟ್ಟವ್ರು ನಾವ. ಅದ್ ಹೆಂಗಾಗೈತಿ? ನಾಯಿಗೆ ಅಡಿಗೆ ಮನಿ ತೋರಿಸದಂಗ ಆಗೈತಿ. ಹೌದ್ರಿ. ತಗೋ ಜರ ಸಣ್ಣಂಗಿ ನಡಿಲ್ಲ. ಅರೇ ನೋಡೋಣ ಸರಿ ಒಂಚಾರ ನೋಡಿ. ಹಲೋ ಹಲೋ ಹಲೋ. ನಡಿಲಿ ತಂಗಿ ಗಾಡಿ. ಹೆಣ್ಣಿಗಾಗಿ ಪಂಚ ಮುಖದ ವಂಚಿಸಿ ಶಿರ ಮಾಡಿಕೊಂಡು ವಂಚಿಸಿ ಶಿರ ಮಾಡಿಕೊಂಡು ಏ ಹೆಣ್ಣಿನ ಕಾಲಾಗ ಇಂದ್ರ ಚಂದ್ರ ಹಚ್ಚಿಕೊಂಡ್ರ ಗೋಮ ಅಂತವ್ರೆಲ್ಲ ಹಚ್ಚಿಕೊಂಡ್ರ ಗೋಮ. ಸುನಾಳದವ್ರ ಹಚ್ಚಿಕೊಂಡ್ರ ಗೋಮ. ಏ ಹೆಣ್ಣಿನ ಕಾಲಾಗ ಇಂದ್ರ ಚಂದ್ರ ಹಚ್ಚಿಕೊಂಡ್ರ ಗೋಮ ಅಂತವ್ರೆಲ್ಲ ಹಚ್ಚಿಕೊಂಡ್ರ ಗೋಮ. ಹೆಣ್ಣಿಗಾಗಿ ಹತ್ತಿ ಬಾನು ಹೆಣ್ಣಿಗಾಗಿ ಕೀಚಕ್ ಸತ್ತು ಹೋಮ ಹೆಣ್ಣಿಗಾಗಿ ಕೀಚಕ್ ಸತ್ತು ಹೋಮ.
ಸುಣ್ಣಾಳದಾವ ಏನ್ ಕೇಳತ್ತಾರ ತಮ್ಮ ಕವಿಗಳು? ಏನಂತ ಹೇಳ್ತಾರೆ ಬಾ? ಹೆಣ್ಣಿಗಾಗಿ ಹತ್ತಿದಾನು ಧರ್ಮ, ಹೌದವ? ಹೆಣ್ಣಿಗಾಗಿ ಕೀಚಕ ಸತ್ತ ಹುಮ್ಮ. ಹೌದ್ರಿ. ಹೆಣ್ಣಿನ ಕಾಲಾಗ ಮಣ್ಣಾಗಿ ಹೋಗ್ಯಾನು ಅಣ್ಣ ನಿಮ್ಮ ಭೀಮ. ಹೌದು ಹೌದ್ರಿ. ಹೆಣ್ಣಿನ ಕಾಲಾಗ ಶ್ರೀರಾಮ ಸತಿಗುಡ ವನವಾಸಕ್ಕಾದವಮ್ಮ. ಹೋಗ್ಯಾರಲ್ಲ. ಹೆಣ್ಣಿನ ಕಾಲಾಗ ಮಣ್ಣಾಗಿ ಹೋಗ್ಯಾನು ದಹನವಾದ ಕಾಮ. ಹೌದು ಹೌದು. ಹೆಣ್ಣಿಗಾಗಿ ಪಂಚಮುಖದ ಬ್ರಹ್ಮ. ಬರೇ ಈಗ ಚತುರ್ಮುಖ ಬ್ರಹ್ಮದಾನ, 4 ತಲಿ ಅದಾವ. ಪ್ರಥಮದೊಳಗ ನಿನ್ನ ಬ್ರಹ್ಮದೇವಗ 5 ತಲಿ ಇದ್ದು, 5 ತಲಿ ಇದ್ದು ಅಲ್ಲದ ಕೆಲಸ ಮಾಡಂಟ್ಲೆ 1 ತಲಿ ತಗದಾರಿ. ತೆಗ್ದಾರಲ್ಲ ತಂಗಿ. ಇವ್ ಹೇಳ್ತಾವ, ನಿಮ್ಮ ತಲಿನ ಬೋಳಿಸ್ತೀವ್ ನಾವು. ನೀ ನನ್ನ ತಲಿ ಬೋಳಿಸ್ತೀವ? ನನ್ನ ಕಾಲಾಗಿನ ಕರ ನಿಮ್ಮ ಅಪ್ಪನ ನೆತ್ತಾಗಿನ ಜುಟ್ಟಕ್ಕೆ ತಾವ್ತಾರ ಐತೆ ನಮ್ಮದು. ಹೌದು ಹೌದೇವ. ಇವ್ ಮಗ ಬಂದಾನ ನಿನ್ನ ಹುಟ್ಟಿಂದ ಕಣ್ಣು ತಿರೋದೆ ನಿಮ್ಮನ್ನ ಆದ್ರ ಮಾಡ್ತೀವ. ಅಲ್ಲೇ ಕುಳ್ಬಾಣ ಸುತ್ತ ಕುಳ್ಳ ಇದು ಮಾಡ, ನನಗೇನು ಮಾಡ್ತಿಲ್ಲ ಚಂಡ ಬಗ್ರಿ. ಮಾಡೋದಾಗಿಲ್ಲ ಇವ್ರ ಅಪ್ಪ ಏನು ನೀಗೈತಿ ದಗದ? ಹೌದ್ರಿ. ಎಲ್ಲ ನಾ ಮಾಡೇನಿ, ನನ್ನಿಂದ ಆಗೈತಿ. ನಮ್ಮ ಅಪ್ಪ ದೊಡ್ಡವ, ನಮ್ಮ ಅಪ್ಪ ಬಾಳ ಹಿರಿಯ. ಹೌದಲ್ಲ. ಬರೇ ಒಂದೊಂದು ದೈತ್ಯನ ಮರ್ದನ ಮಾಡ್ಬೇಕಾದ್ರೆ ಹೆಣ್ಣ ದೇವ್ರ ಕಡೆ ಬಂದ್ರಿ. ಬಂದ್ರಲ್ಲ. ದುರ್ಗಾಸುರ ದೈತ್ಯನ ಹೊಡಿಬೇಕಿತ್ತು, ಹೆಣ್ಣ ದೇವ್ರ ಕಡೆ ಬಂದ್ರಿ. ಮಹಿಷಾಸುರನ ಮರ್ದನ ಮಾಡ್ಬೇಕಾಗಿತ್ತು, ಹೆಣ್ಣ ದೇವ್ರ ಕಡೆನ ಬಂದ್ರಿ. ಚಂಡ ಮುಂಡ ದೈತ್ಯರ ಸಂಹಾರ ಆಗ್ಬೇಕಾಗಿತ್ತು, ಹೆಣ್ಣ ದೇವ್ರ ಕಡೆ ಬಂದ್ರಿ. ಹೌದ್ರಿ. ನಿಶುಂಭ್ರ ಸಂಹಾರ ಆಗ್ಬೇಕಾಗಿತ್ತು, ಹೆಣ್ಣ ದೇವ್ರ ಕಡೆ ಬಂದ್ರಿ. ಮಹಿಷಾಸುರನ ಮರ್ದನ ಮಾಡ್ಬೇಕಾಗಿತ್ತು, ಹೆಣ್ಣ ದೇವ್ರ ಕಡೆ ಬಂದ್ರಿ. ಬ್ರಹ್ಮ ವಿಷ್ಣು ಮಹೇಶ್ವರ ದಂಡಾಪುರ ಊರಾಗ ನಗಾವ ಕಬ್ಬ ಕಡ್ಲಕ್ ಬಂದಿದ್ರ ನಮ್ಮ 3 ಮಂದಿ. ಸೀಸನ್ ಐತ್ರಿ ಕಬ್ಬಿಂದು. ನೀವು ಸುನ್ನಾಳ ಪರಾತ್ ಬರ್ತಿತ್ತೋ ಇಲ್ಲಿ? ಯಾಕೋ ಪರಾತ? ಎಲ್ಲಿ ಹೋಗಿದ್ದಿ? ಬೇಕಲ್ಲ. ದುರ್ಗಾಸುರ ದೈತ್ಯನ ಹೊಡೆದ ದುರ್ಗಾದೇವಿ ಆದಕ್ಕಿನು ಹೆಣ್ಣ. ಮಹಿಷಾಸುರನ ಮರ್ದನ ಮಾಡಿ ಮಹಿಷಾಸುರ ಮರ್ದಿನಿ ಆದದ್ದು ಹೆಣ್ಣ. ಸೋಂಬ ನಿಶುಂಭ್ರ ಸಂಹಾರ ಮಾಡಿ ಶಾಂಭವಿ ಆದದ್ದು ಹೆಣ್ಣ. ಚಂಡಮುಂಡ ದೈತ್ಯನ ಹೊಡೆದ ಚಾಮುಂಡಿ ಆದದ್ದು ಹೆಣ್ಣ. ಇಂಥವೆಲ್ಲ ದೈತ್ರ ಮರ್ದನ ಆಗ್ಬೇಕಾದ್ರ ನಾ ಬೇಕ. ಬಾಳ ಬಿರಿ ಇತ್ತು, ಹೆಣ್ಣು ಬೇಕ. ಅಟ್ಟ ಸಸಾರಿ ಇತ್ತು. ನಮ್ಮ ಅಪ್ಪ ಬಾಳ ದೊಡ್ಡ ಅಂದ್ರ ಇವನು ದಗದ ಹೆಂಗ ನಡದೈತಿ ಅಂದ್ರ ತಮ್ಮ, ಈ ನಮ್ಮ ಗಂಡ ಹಾಡವನಂತ ಒಬ್ಬ ಹಾದಿ ದಂಡಿಗೆ ಸೀರಿ ನೇಯ್ತಿದ್ದ. ಈ ಸುನ್ನಾಳದ ಅದಲ್ಲ ಇಂಥವ, ಇವನಂತ ಒಬ್ಬ ಸೀರಿ ನೇಯ್ತಿದ್ದ. ಅವ ಸುಮ್ಮ ಕುಂಡ್ರತಿದ್ದಿಲ್ರಿ. ಯಾರೇ ಹೆಣ್ಮಕ್ಳ ಒಬ್ಬಕ್ಕೆ ಅತ್ತಿ ಮನೆ ಸೊಸಿ ನೀರಿಗೆ ಹೋಗುತ್ತಿಲ್ಲ, ಅದ ಇತ್ತ ಜಾಗ ನೀರಿಗೆ ಹೋಗೋದು. ನೀರಿನ ಕೊಡ ತಗೊಂಡ ಅದ ಹಾದಿ ದಂಡೆ ಅಂತ ಹೊಂಟಿದ್ಳು. ಇವ ಆಕಿ ನೋಡ್ತಿದ್ದ, ಸುಮ್ಮ ಕುಂಡ್ರತಿದ್ದಿಲ್ಲ, ಸೀರಿ ನೇಯ್ತಿದ್ದಿಲ್ಲ ಸುಮ್ಮ. ಇವ ನಾವು ಆಕಿ ನೋಡಿದಂದ್ರ 100 ಹೋಗ್ಲಿ 100 ಬರ್ಲಿ. ಆಕಿನ ನೋಡಿದಂದ್ರೆ ಇವನ್ ಡ್ಯೂಟಿ ಚಾಲೂ ಮಾಡ. 100 ಹೋಗ್ಲಿ 100 ಬರ್ಲಿ, 100 ಹೋಗ್ಲಿ 100 ಬರ್ಲಿ. ಸೀರಿ ನೇದ ರೊಕ್ಕ ಆಗಿತ್ರಿ ಕೈಯಾಗ, ಹಾಳು ಮಾಡ್ಬೇಕು. ಹೆಂಗ ಆಕಿನ ನೋಡಿದಂದ್ರ 100 ಹೋಗ್ಲಿ 100 ಬರ್ಲಿ. ಆಕಿ ಕಿರಿ 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 ಕೇಳಿ ಸಾಕತ್ತ ತಮ್ಮ. ಆಕಿನೂ ಅಂದಳು, ಇದ್ರ ಕಿರಿಕಿರಿ ಬಾಳ ಆಗಿತ್ತ ಹೇಳಿ ಬಳಗ ನೇಟಿತ್ತು ಮನ್ಯಾಗ. ಅತ್ತಿಗ್ಯಾರ ನಾದ್ನ್ಯಾರ ಅತ್ತಿಗಳ ಇದೆಲ್ಲಾ ನೇಟಿತ್ತು ಮನ್ಯಾಗ. ಹೋಗಿ ಹೆಣ್ಮಕ್ಕಳ ಮುಂದೆ ಹೇಳಕಿ, ಈ ಸುನ್ನಾಳದಂತ ಒಂದು ಮುದಕ ಕೂತೈತಿ ಹಾದಿ ದಂಡೆಗೆ ಸೀರಿ ನೇಯ್ಲಾಕ. ನಾನು ನೋಡಿತಂದ್ರ 100 ಹೋಗ್ಲಿ 100 ಬರ್ಲಿ ಎಲ್ಲಾ ಕತ್ಯಾನ ಅಂದಾಗ ಹೆಣ್ಮಕ್ಕಳೆಲ್ಲ ಹೋಗಿ ಈ ಗಂಡ ಹಾಡವನ ಬೆನ್ನಾನ ಎಲ್ಲೋ ಮುರಿತಕ್ಕ ಜಾಡ್ಸಿ ಅನ್ನಂಗಿಲ್ರಿ. ಅದನ್ನ ನೀವ ತಿಳ್ಕೊಳ್ಳೋದು, ನಾವ್ ಅನ್ನಂಗಿಲ್ಲ. ಮುಂದಿಂದ ಯಾನದಮ್ಮ ಬೆನ್ನಾನ ಎಲ್ಲೋ ಮುರಿಯಂಗ ದಗದ ಮಾಡಿ ಬಂದ್ರಲ್ಲ. ಮತ್ತ 4 ದಿವಸ ಬಿಟ್ಟೆ ಆ ಹೆಣ್ಮಗಳ ಮತ್ತ ನೀರ್ ತರ್ಲಾಕ ಅದ ದಂಡ್ಯಾಗ ನಡೆದಳು. ಹಾದಿ ದಂಡಿ ಹಿಡಿದ ನಡೆದಿಳು. ಇವ್ ಮತ್ತ ಸೀರಿ ನೀಲ ಕೂತಿದ್ದ. ಇವ ಆಕಿನ ಏನ್ ನೋಡಿದ್ಲ, 100 ಹೋಗ್ಲಿ 100 ಬರ್ಲಿ ಅನ್ಲಿಲ್ಲ. ಅವಾಗ ಬೇರೆ ಹೇಳದೆವು, ಯಾರು ಹೋಗುವರೆಕ್ಕ ಯಾರು ಬರುವರೆಕ್ಕ, ಯಾರು ಸಾಬ್ರಿಲ್ಲ ಯಾರು ಪಂಚಿತಿಲ್ಲ. ಒದಕ್ಕೆ ಬಿದ್ರ ಹಂಗ, ಸಸಾರಿ ಇದ್ರ ಹಿಂಗ. ಬಿರಿ ಬಂದ್ರ ಅವುಗಳನ್ನ ಬಿಡುದ ಮುಂದೆ. ಸಸಾರಿ ಇತ್ತು
ಸರಿ ನಾ ಹೋಗ್ತಾನ ಅನ್ನೋದು ನೀವ್ ಬಾಜಾಗ ನಾನೇ ಹೋಗ್ತೀನಿ ಎಂತದ ಮಾಡಬೇಡ. ಆದಿಶಕ್ತಿ ಪವಾಡ ಬಹಳ ಅದಾವ. ಹೊರದದ ನೀನು ಬರೇ 12 ಜ್ಯೋತಿರ್ಲಿಂಗ ಅದಾವ. ಹೌದೇ ಆಕಿ 51 ಶಕ್ತಿ ಪೀಠ ಅದಾವ. ನೀನು 10 ಅವತಾರ ಅದಾವ. ಆಕಿ 11 ಅವತಾರ ಅದಾವ. ಹಾ? ಹೌದೇ ಆಕಿ ನಿನ್ನ ದೇವ್ರ ಜಾತ್ರೆ ಆತತಿ ನಿಮ್ಮ ಅಪ್ಪಂದ ಬಾಳಾದ್ರೆ 2 ದಿವಸ ಬಿಟ್ರ ಎಷ್ಟು ದಿವಸ 5 ದಿವಸ 5 ದಿನ ಬಾಳಾದ್ರೆ 2 ದಿವಸ ಬಿಟ್ರ 5 ದಿವಸ. ನಮ್ಮ ದೇವಿ ಹಂಗಲ್ಲ ಹತ್ತಿದ್ ಹೊರದದ್ರಿ ತಮ್ಮ. ಎಟ್ರಿ 2 ದಿವಸನೂ ಆಗತಾವ ಆಗ್ತಾವ. 5 ದಿವಸನೂ ಆಗ್ತಾವ. ಬಿಟ್ರ 9 ದಿವಸ ಜಾತ್ರೆ ನಡಿತೈತಿ. ನವರಾತ್ರಿ ಅಂತ ಹೇಳಿ 9 ದಿವಸದ ಜಾತ್ರೆ ನವದುರ್ಗಿ ಜಾತ್ರೆ ನಡಿತೈತಿ. ಹೌದು ನಿನ್ನಂತಾವ್ ಎಷ್ಟೋ ಪಾದರಕ್ಷೆ ಮನ್ಯಾಗ ತೆಗೆದಿಟ್ಟು 9 ದಿವಸ ಮನಿಗ್ ಹೋಗಲಾರದ ಪಾದರಕ್ಷೆ ತೊಡ್ಕೊಳ್ಳಾರ್ದನ ಆಕಿ ಆಳಿನ ಆಳ ದಾಸಾಗಿ ದುಡ್ಕೋತಾರ ಆಕಿ ಮುಂದೆ. ಸದ್ಯ ಅದ ಇನ್ನಾರು ಈ ಮಗ ಅವಾಗ ಹುಟ್ಟಿದ್ದಿಲ್ಲ, ಈಗ ಬಂದು ಒದರ್ಲಕತ್ತಿ ನೀವು. ಅದಕ್ಕೆ ಈಗ ಏನ್ ಹೇಳ್ಯಾರ ಕವಿಗಳು, ಏನಂತಾರಿ ಒಟ್ಟ ಈ ಕಡೆ ಸುದ್ದಿ ಬ್ಯಾಡ್ರಿ. ನೀರ್ ನಿರಾಕಾರ ಹಚ್ಚಿ ಕಡೆ ನಿಮ್ಮ ಆದಿಶಕ್ತಿದಿಂದ ಏನ್ರಿ ಪವಾಡದು ಹೇಳ್ಕೊತ ಬರ್ರಿ. ನಿಮ್ಮ ಹೆಣ್ಣದಿಂದನೇ ಏನೇನಾಗಿತ್ರ ಹೇಳ್ರಿ ಅಂತ ಹೇಳ್ಯಾರ. ಕೇಳ್ತಾನ ಕಮಿಟಿ ಅವ್ರು ಕೇಳತ್ಯಾರ. ಕೇಳ್ತಾರಲ್ಲ ಅದರ ಪ್ರಕಾರ ಆದ್ರೆ ಎಲ್ಲಿ ಹಚ್ಚಬೇಕು ಪದ ಇನ್ನ ನಿರಾಕಾರಕ್ಕೆ ಓದಿಡ್ಬೇಕು. ಅಲ್ಲಿ ಹೋಗ್ರಿ ನಾವು ನಿರಾಕಾರಕ್ಕೆ ಇಟ್ರೆ ಇವನು ನಿರಾಕಾರಕ್ಕೆ ಬರ್ಬೇಕು. ನೀಗ್ ಬೇಕಲ್ಲ ಹಾ? ಇವ್ರಿಗೆ ನೀಗ್ ಬೇಕಲ್ಲ ನೇಗಲಾರ್ದ ಬಂದ ನನ್ನ ತಮ್ಮ ಐತ್ರಿ ನಡೀಲಿ ಸಾಮ. ಹರಿ ದಾರಿಯೋಳ ಸಾವಳಗಿಯ ಶ್ರೀಸಿದ್ಧ ಜ್ಞಾನದಾನಲ್ಲಿ ಶ್ರೀಸಿದ್ಧ ಜ್ಞಾನದಾನಲ್ಲಿ ಏ ಆದಿಶಕ್ತಿ ಹಸ್ತಿ ಗದಸಗಿರ ಪಡ್ಕೊಂಡ್ರ ಕವಿನೇಮ ಎಣಿಮಿ ಕೇಳ ಪಡ್ಕೊಂಡ ಕವಿನೇಮ ಏ ಆದಿಶಕ್ತಿ ಹಸ್ತಿ ಗದಸಗಿರ ಪಡ್ಕೊಂಡ್ರ ಕವಿನೇಮ ಪಡ್ಕೊಂಡ್ರ ಕವಿನೇಮ ನಡಿಲಿದ್ದಂಗೆ ಸಾವಕಾಶ ಗಾಡಿ ಆದಿ ಯೋಗ ಹಿಡದ ಆದಿಶಕ್ತಿ ಹೌದೇವ ಏ ಓದಿ ನೋಡವೇ ದಿನ ಗೋಡ ವಾದ ವಿವಾದ ನಡೆಸಿದ್ಯೋ ಆಡಮೋಟ ನಿನ್ನಂತ ಕಸಮುಳ ಹಾಡಂಗ ನೋಡಿನ ಘಾಟ ಏ ಅನ್ನೋದಕ್ಕಿನ್ನ ಆದಿಶಕ್ತಿ ಕಡಿಮೆ ಅಂದ್ರ ಹೌದಮ್ಮ ಏ ಕೊಳ್ಳಾಗ ಕಟ್ಯಾರ 7 ತಿಂಗಿಯೋ ಏ ಕೊಳ್ಳಾಗ ಕಟ್ಯಾರ 7 ತಿಂಗಿಯೋ ಪರಂ ಜ್ಯೋತಿ ಶಕ್ತಿಯಿಂದ ಪರಬ್ರಹ್ಮ ಹುಟ್ಟಿ ಬಂದ ಪರಂ ಜ್ಯೋತಿ ಶಕ್ತಿಯಿಂದ ಪರಬ್ರಹ್ಮ ಹುಟ್ಟಿ ಬಂದ ಪರಬ್ರಹ್ಮ ಹುಟ್ಟಿ ಬಂದ ಏನ್ ಹೇಳ್ತಾರ ತಮ್ಮ ಕವಿಗಳು, ಏನಂತ ಹೇಳ್ತಾರ್ರಿ? ಆದಿಯುಗ ಹಿಡಿದ ಆದಿಶಕ್ತಿ ಇದ್ದಕ್ಕಿ ಓದಿ ನೋಡವೇ ದಿನ ಗೊಟ್ಟ ಹೌದಮ್ಮ ವಾದ ವಿವಾದ ನಡೆಸೇದಿ ಆಡಮುಟ್ಟ ನಿನ್ನಂತ ಕಸಮುಳ ಹಾಡವಂಗ ನೋಡಿನಿ ಘಟ್ಟ. ಹೌದು ಹೌದ್ರಿ ಅನ್ನದಿಕ್ಕಿನ್ನ ಆದಿಶಕ್ತಿ ಕಡಿಮೆ ಅಂದ್ರೆ ಏನಾಗ್ತೈತಿ? ಒಳ್ಳಾಗ ಕಟ್ಯಾರ 7 ತಿಂದಿಯೋ ಏಟ. ಹೌದಮ್ಮ ಕವಿ ಸಾವಳಿಗೆ ಅವ್ರು ಮಾಡಿಟ್ಟಾರ ಇದನ್ನ ಪದ. ಮಮ್ಮನ ಕವಿಗಳು ಹಾ ಹೌದು. ಅದಕ್ಕೇನ್ ಹೇಳ್ತಾರೋ ಮತ್ತೇನ್ ಹೇಳ್ತಾನ್ರಿ? ಅವ್ರೊಂದ್ ಮಾತು ಹೇಳ್ರಿಪ್ಪ. ಏನಂತ ಹೇಳೇನ್ರಿ? ಏ ಎಲ್ಲ ನನ್ನಿಂದ ಆಗೈತಿ, ನಾ ಮಾಡಿ ನಾ ದೊಡ್ಡವತ್ ಹೇಳ್ತಿ. ಹೌದು ನಿಮ್ಮ ಹೆಣ್ಣ ದೇವ್ರ ಹಲಕಟ್ಟಿಗಿರಿ ಭಾಳ ಮಾಡ್ಯಾವತ್ ಹೇಳತ್ತೇನ ಅಂತ ಹೇಳ್ತಾನ್ರಿ.
ಒಮ್ಮೆ ಅದನ್ನ ಹೇಳತಿ ಮತ್ತೊಮ್ಮಿಗೆ ತಂದ ಒಂದು ಮಾತು ಹೇಳತ್ತೇನ್ರಿ ಹಾ ಏನಂತ ಹೇಳ್ತಾನ್ರಿ ಅವಂಗ ಒಟ್ಟ ಮಾತಾಡೋದಂದ್ರೆ ಏನು ಸಹಜ ತಿಳಿದತಿ ನಿಮ್ಮ 3 ಮಂದಿ ತೆಲಿವು ಬೋಳಿಸಿವತ್ ಹೇಳತ್ತೇನ ಹಾ ನಮಗ್ ಹೇಳ್ತಾನ್ರಿ ತಮ್ಮ ನಾಲಿಗೆ ಒಂದು ಒಳ್ಳೇದಿದ್ರ ನಾಡೆಲ್ಲ ಒಳ್ಳೇದತ್ತ ಹೌದ್ರಿ ನೀನು ವಿಷಯ ಹೆಚ್ಚು ಕಮ್ಮಿ ಆಗ್ಲಿ ಮೊದಲ ನೆಟ್ಟಗ ಮಾತಾಡೋದು ಕಲಿ ಕಲೀರಿ 3 ಮಂದಿ ಹಾ. ಹೌದ್. ನಿಮ್ಮ ತಲೆ ಬೋಳಿಸ್ತೀವು ನಿಮ್ಮ ಜುಟ್ಟ ಬೋಳಿಸ್ತೀವು ಹಾ, ಇದು ಅಲ್ಲ ಹಾಡವ್ರ ಲಕ್ಷಣ ಇದನ್ನ ಅಲ್ರಲ್ಲ ಹೊಳ್ಳಿ ನಾ ಮಾತಾಡ್ಲಕ್ ನಿಂತೀನಿ ಅಂದ್ರ ಹಾ ಏನಾಗ್ತೈತ್ರಿ ನೀ 10 ಮಾತಾಡೋದಟ್ಟ ಹೊಳ್ಳಿ ನಾ ಒಂದ ಮಾತಾಡೋದು ಅಷ್ಟ ಆಗ್ತೈತಿ ಬಾಳ ವಿಚಾರ ಮಾಡಿ ಹಾಡಿಕೆ ಮಾಡು ಹೌದ್ರಿ ಆ? ಈಗ ಗಂಡ ದೊಡ್ಡವ ಗಂಡ ಹೆಚ್ಚಿನವ ಅಂತ ಹೇಳ್ತಿ ಹೌದ್. ಬರೇ ಬಾಯಿಲೆ ಹೇಳುದಾತ ಗಂಡ ಇದ್ರು ಅದ್ರ ಲೆಕ್ಕಲೆ ಇರ್ಬೇಕಲ್ಲ ಇರ್ಬೇಕ್ರಲ್ಲ ಎಂತ ಇರ್ಬೇಕು ಗಂಡ ತಮ್ಮ ಮಾಡ್ಕೊಂಡ ಹೆಣ್ತಿನ ಮೆಟ್ಟಿಗೆ ಹಚ್ಚು ಗಂಡ ಇರ್ಬೇಕು ಹೌದು ಬರೇ ಒಬ್ಬ ಪರ ಪುರುಷ ತನ್ನ ಹೆಣ್ತಿನ ಕಣ್ಣು ಎತ್ತಿ ಯಾವ್ರೇ ನೋಡ್ತಿದ್ದಂದ್ರ ನೋಡ್ತಿದ್ದಂದ್ರ ಯಾಕೋ ಮಗನ ಗಂಡಗ ಸಾಕ ತಾಕತ್ ನನ್ನ ಹೆಣ್ತಿನ ಯಾಕೆ ಕಣ್ಣು ಎತ್ತಿ ನೋಡ್ತಿ ನೋಡ್ತಿ ಕಾಮ ದೃಷ್ಟಿಯಿಂದ ಬೆನ್ನ ಹತ್ತಿ ಬೆನ್ನ ಹತ್ತಿ ಅತ್ತ ಕೇಳುವಂತ ತಾಕತ್ತಾವ ಉಳ್ಳವಿರ್ಬೇಕು ಇರ್ಬೇಕು ಹೌದು ಖರೆ ಅದವ ಅದೇ ರೀತಿಯಾಗಿ ಸಿದ್ದರಾಯಣ್ಣವರು ಸನದಿ ಇವರಾದ ಈ ಕಲೆಗೆ ಬೆಲೆ ಕೊಟ್ಟು ಆಶೀರ್ವಾದ ರೂಪವಾಗಿ 101 ರೂಪಾಯಿ ಕೊಟ್ಟಿದ್ದಾರೆ ಅವರಿಗೆ ಮತ್ತು ಇಲ್ಲಿ ಕೂಡಿರುವಂತ ಈ ದೈವದವರಿಗೆ ತುಂಬಾ ಆಭಾರಿಯಾಗಿದ್ದೇನೆ ತಂಗಿ ಅದಕ್ಕೆ ಹೇಳತ್ತಿರ್ತಮ್ಮ ಏನಂತೇಳಿ ಏನಂತ ಹೇಳ್ತಾನ್ರಿ ಜಗತ್ತಿನೊಳಗ ಮಾಡ್ಕೊಂಡ ಹೆಣ್ತಿನ ಮೆಟ್ಟಿಗೆ ಹಚ್ಚವನ ಗಂಡ ಅಂತ ಹೇಳ್ತಾನೆ ಬಾ ಆಕಿನ ಸಂರಕ್ಷಣೆ ಮಾಡವನೇ ಗಂಡ ಹೌದು ಇದು ಬರೇ ಬಾಯಿಲಿ ಅನ್ನೋದು ಆತ್ರಲೆ ಆಯ್ತಿರ್ಲ ಹಂಗ ಪುರಾಣ ಲೆಕ್ಕಲೆ ತೆಗೆದು ನೋಡ್ರ ಮೆಟ್ಟಿಗೆ ಹಚ್ಚದು ಇರ್ಬೇಕಲ್ಲ ನಿನ್ನಲ್ಲಿ ಇರ್ಬೇಕ್ರಲ್ಲ ಹೌದ್ ಬರೀ ನಾ ಹೆಣ್ತಿನ ಮೆಟ್ಟಿಗೆ ಹಚ್ಚೇನ್ರಿ ನಾ ಆಕಿನ ದಾಂಡಿ ತಕ್ಕ ಚೆನ್ನಾಗಿ ಜೀವನ ಕೊಡ್ತನ್ರಿ ಚೆನ್ನಾಗಿ ಇಡ್ತನು ಇದು ಮಾತಾಡುದ ಆತು ಆಯ್ತಿರ್ಲ ಗಂಡ ಇದ್ರ ಇರ್ಬೇಕೆಂತ ತಮ್ಮ ಎಂತವ್ರಿ ಮಾಡ್ಕೊಂಡ ಹೆಣ್ತಿನ ಯಾವರೇ ಮಗ ಕಣ್ಣು ಎತ್ತಿ ನೋಡ್ತಿದ್ದಂದ್ರೆ ಹೌದು ಪರಪುರುಷ ಕಾಮ ದೃಷ್ಟಿಯಿಂದ ಬೆನ್ನು ಹತ್ತಿದ್ದಂದ್ರೆ ಯಾಕೋ ಮಗನ ಅಂತೇಳಿ ಕೇಳುವಂತ ತಾಕತ್ತ ಗಂಡನಲ್ಲಿ ಇರಬೇಕು ಅವ ಕರಿಯದ ಗಂಡಪ್ಪ ಈ ಗಂಡ ಹೆಂಗ್ರಿ ನೀವು ಸುನ್ನಾಳದ ಇವ್ ಗಂಡನ ಬೆಳೆಸಲಕ್ ಬಂದಾನ ಈ ಗಂಡ ಹಾಡವ ಇವ್ ಬೇರೆ ರೀ ಇವ್ ಎಂತವ್ರಿ ಇವಂದ್ ಹೆಂಗ್ರಿ ತನ್ನ ಹೊಲ ಮಂದಿಗೆ ಹರಗಲ ಕೊಟ್ಟ ಮಂದಿ ಹೊಲ ಇವ್ ಹರ್ಕೋತ್ ಹೇಳ ಹಂಗ ಮಾಡ್ಬೇಡ ಮತ್ತೊಮ್ಮ ನಿಂದ ಹೊಲ ಮತ್ತವರಿಗೆ ದನ್ನ ಮಾಡ್ಲತ್ತಿದಿ ಅದನ್ನ ನೋಡು ಹೌದು ಮಂದಿ ಹೊಲದಾಗ ಜಬಿ ಬಾರಿಸಿ ಗುಬ್ಬಿ ಹಾರಿಸೋದಾಗ ಮಾಡಬೇಡ ಹಂಗ ಮಾಡ್ಬೇಡ ತಮ್ಮ ನಿನಗ ನಾವು ಅನವಾಲಿವು ಬಾಯಿ ಬಿಗಿ ಹಿಡಿದಿವ್ ಅಂದ್ರೆ ನಮಗೇನು ವಿಷಯಗಳು ಗೊತ್ತಿಲ್ಲತ್ತಿದ್ರ ಅರ್ಥ ಅಲ್ಲ ಶಾಣ್ಯಾರ ಊರೈತಿ ವಿಷಯಕ್ಕೆ ವಿಷಯ ಚಂದಾಗಿ ನಡಿಬೇಕು ಬಾಳ ಅಸಲಿನ ಮಾತಾಡ್ರ ಅರ್ಥ ಅಲ್ಲತ್ತ ತಿಳಿದು ನಡೆಯತೀವಿ ಇಷ್ಟ ಅದಕ್ಕ ಒಂದ್ ಮಾತು ಹೇಳನ್ರಿ ಈಗ ಗಂಡ ಮೆಟ್ಟಿಗೆ ಹಚ್ಚಾನತ್ತ ಯಾವ ಜಾಗನ್ಯಾಗ ಮೆಟ್ಟಿಗೆ ಹಚ್ಚಿದಿ ಅಲ್ಲೋ ಮಾಡ್ಕೊಂಡ ಗಂಡನ ನಂಬಿದಳಲ್ಲ ಹೇಳ್ತಿ ಯಾರು ದ್ರೌಪದ ಮಾಡ್ಕೊಂಡ ಗಂಡನ ನಂಬಿರುವಂತ ಹೆಣ್ತಿ ದ್ರೌಪದ ಕೌರವರ ಪಾಂಡವರ ಕೂತ ಪಗಡಿ ಆಟ ಆಡುವಾಗ ಕೌರವರೊಳಗ ದೊಡ್ಡವ ದುರ್ಯೋಧನ ಪಾಂಡವರೊಳಗ ದೊಡ್ಡವ ಧರ್ಮರಾಜ ಇಬ್ರು ಕೂಡಿ ಇದರ ಬದರ ಕೂತ ಪಗಡಿ ಆಟ ಆಡುವಾಗ ದುರ್ಯೋಧನ ಹೇಳ್ತಾನ ಏನಂತವ ಧರ್ಮರಾಜ ಇದ್ದದಂತೂ ಎಲ್ಲಾ ಆಸ್ತಿ ಸೋತಿ ಎಲ್ಲ ಸೋತನೆ ತೇಳಿ ತೆಳಗ ಚೆಂಡ ಹಾಕಿ ಕುತ್ತೀಗ ಇನ್ನ ಒಂದು ಬೆಲೆ ಬಾಳು ಬದುಕೊಳ್ದೈತಿ ನಿನ್ನ ಮನ್ಯಾಗ ಅವಾಗ ಅಂದ ಧರ್ಮರಾಜ ಇದ್ದದೆಲ್ಲ ಸೋತಾನೆ ಇನ್ನು ಏನೋ ಬಾಕಿ ಉಳ್ದಿಲ್ಲ ಏನ್ರಿ ಬಾಕಿ ಉಳ್ದಿತ್ತಂದ್ರೆ ಹೇಳು ಅದನ್ನ ಒಂದು ತಂದು ಹಚ್ಚತನ ನಿನ್ನ ಆಟದಾಗ ಅಂದ ಅಂದಾಗ ಅವಾಗ ಅಂದ ದುರ್ಯೋಧನ ನಿನ್ನ ಹೆಣ್ತಿದಾಳ ಯಾರು ದ್ರೌಪದ ಅಕ್ಕಿನ ತಂದ ಪಗಡಿ ಆಟದೊಳಗೆ ಇಟ್ಟ ಇದೇ ಗೆದ್ದಿ ಅಂದ್ರ ಹಿಂದೆ ಏನು ರೊಕ್ಕ ರೂಪಾಯಿ ಆಸ್ತಿ ಅಂತಸ್ತ ಮುತ್ತ ರತ್ನ ಇವೆಲ್ಲ ಸೋತಿಲೆ ನಿನ್ನ ಹೆಣ್ತಿನ ಇಟ್ಟು ನೀ ಗೆದ್ದಿ ಅಂದ್ರ ಎಲ್ಲ ವಾಪಸ್ ಕೊಡ್ತ ನಿನಗಂದ ಎಲ್ಲ ಇಟ್ಟು ಒಳಕ ಸೋತಾಗ ಹೆಣ್ತಿನ ತಂದ ಈಡತ್ತೇಳಿ ಒಬ್ಬ ದುರ್ಯೋಧನ ಹೇಳಿದಾಗ ನೀ ಗಂಡ ದೊಡ್ಡವಿದ್ದಿಲ್ಲ ಧರ್ಮರಾಜ ಏ ಮಗನ ರೊಕ್ಕ ಬೇಡ ರೂಪಾಯಿ ಬೇಡ ನನ್ನ ಜೀವ ಬೇಡ ಕೊಡ್ತನ ಕರೆ ನಾನು ಹೆಣ್ತಿನ ಕೊಡಂಗಿಲ್ಲ ತನಬೇಕಾಗಿತ್ಲ ನೀ ಗಂಡ ಮೆಟ್ಟಿಗೆ ಹಚ್ಚಾವಿದ್ದೆ ಅಂದ್ರ ಇವ್ ಹಂಗಲ್ರಿ ಮೊದಲ ಆಕಿನ ತಗೋರಿ ಹಿಂದಗಡೆ ನಾನ್ ನೋಡಕ್ರಿ ಅನ್ನೋ ಕಂಪನಿ ಎಲ್ಲಿ ದೊಡ್ಡ ಮದಿ ಮಾಡ್ಕೊಂಡ ಹೆಣ್ತಿ